ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ಅಧ್ಯಾಯ 1ರ ಮುಂದುವರಿಕೆ ಭಾಗವಾಗಿ ಇಂದು ಓದ್ತಾ ಇದ್ದೀನಿ. ಗೋರೆಗಾಂವ್ ತಲುಪಲು ಇನ್ನೂ ಎಷ್ಟು ಸಮಯ ಬೇಕು? ನೀವು ಗೋರೆಗಾಂವ್ ತಲುಪಲು 3 ಗಂಟೆ ಸಮಯ ಸಾಕು ಎಂದು ಹೇಳಿದ್ದಿರಿ. ಈಗ ಸುಮಾರು ಸಮಯ ಆಗಿಬಿಟ್ಟಿತ್ತು. ಇನ್ನು ಯಾಕೆ ಗೋರೆಗಾಂವ್ ಬರಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ನೀವೇನು ಚಿಂತೆ ಮಾಡಬೇಡಿ, 10 ಗಂಟೆಗೆಲ್ಲ ಗೋರೆಗಾಂವ್ಗೆ ಹೋಗಿಬಿಡುತ್ತೇವೆ ಎಂದು ಗಾಡಿಯವನು ತಿಳಿಸಿದ. ಅಷ್ಟರಲ್ಲಿ ಮಕ್ಕಳಿಗೆಲ್ಲ ಭಯ ಜಾಸ್ತಿಯಾಗಿ ಅಳಲು ಆರಂಭಿಸಿದರು. ಅಷ್ಟರಲ್ಲಿ ದೂರದಲ್ಲಿ ಒಂದು ದೀಪ ಉರಿಯುತ್ತಿರುವುದು ಗೋಚರಿಸಿತು. ಆ ದೀಪ ಕಾಣುತ್ತಿದೆಯಲ್ಲ, ಅದು ತೆರಿಗೆ ಸಂಗ್ರಹಿಸುವ ಗುಡಿಸಲು. ಈ ರಾತ್ರಿ ಅಲ್ಲಿಯೇ ಕೊಳ್ಳೋಣ ಎಂದು ಮಕ್ಕಳನ್ನು ಗಾಡಿಯವನು ಸಮಾಧಾನಪಡಿಸಿದ. ಅವನು ಹೇಳಿದ ಮಾತುಗಳಿಂದ ಮಕ್ಕಳು ಸಮಾಧಾನ ಮಾಡಿಕೊಂಡು ಅಳುವುದನ್ನು ನಿಲ್ಲಿಸಿದರು. ದೀಪ ಮಾತ್ರ ಕಾಣಿಸ್ತಲೇ ಇತ್ತು. ಆದರೆ ಎಷ್ಟು ದೂರ ಹೋದರೂ ಆ ಸ್ಥಳ ಮಾತ್ರ ಸಮೀಪಿಸ್ತಲೇ ಇಲ್ಲ. ಆ ಸ್ಥಳವನ್ನು ತಲುಪಲು ಸುಮಾರು 2 ಗಂಟೆಗಳ ಸಮಯ ತೆಗೆದುಕೊಂಡಿತ್ತು. ನಾವು ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದೇವೆಯೋ ಅಥವಾ ದಾರಿ ತಪ್ಪಾಗಿ ಬೇರೆ ದಾರಿಯಲ್ಲಿ ಹೋಗುತ್ತಿದ್ದೀವೆಯೋ ಎಂದು ಗಾಡಿಯವನನ್ನು ಆಗಾಗ ಪ್ರಶ್ನಿಸುತ್ತಲೇ ಇದ್ದರು. ತೆರಿಗೆ ಕಲೆಕ್ಟರ್ನ ಗುಡಿಸಲು ತಲುಪಿದಾಗ ಆಗಲೇ ಮಧ್ಯರಾತ್ರಿ ಆಗಿಬಿಟ್ಟಿತ್ತು. ಆ ಮಾರ್ಗದಲ್ಲಿ ತೆರಳಬೇಕಾಗಿದ್ದ ಹೆಚ್ಚಿನ ಗಾಡಿಗಳನ್ನು ವಿಶ್ರಾಂತಿಗಾಗಿ ಅಲ್ಲೇ ನಿಲ್ಲಿಸಿದ್ದನ್ನು ಅಂಬೇಡ್ಕರ್ ಅವರು ಗಮನಿಸಿದರು. ಆ ವೇಳೆಗೆ ಎಲ್ಲರಿಗೂ ಹಸಿವು ಹೆಚ್ಚಾಗಿ ತಕ್ಷಣ ಏನನ್ನಾದರೂ ತಿನ್ನಬೇಕೆನಿಸುತ್ತಿತ್ತು. ಆದರೆ ನೀರಿನ ಸಮಸ್ಯೆ ಎದುರಾಯಿತು. ಗಾಡಿಯವನನ್ನು ನಮಗೆ ನೀರು ತಂದುಕೊಡಲು ಸಾಧ್ಯವೇ ಎಂದು ಕೇಳಿಕೊಂಡರು. ಇಲ್ಲಿರುವ ತೆರಿಗೆ ಕಲೆಕ್ಟರ್ ಸವರ್ಣೀಯ ಎಂದು ಗಾಡಿಯವನು ಅವರನ್ನು ಎದುರಿಸಿದ. ನೀವು ಮಾರರೆಂದು ಅವನಿಗೆ ತಿಳಿದರೆ ನಿಮಗೆ ನೀರು ಸಿಗಲಾರದು. ಆದ್ದರಿಂದ ನಾವು ಮುಸ್ಲಿಮರೆಂದು ಹೇಳಿ ಅವನ ಬಳಿ ನೀರು ಕೇಳಿ ಎಂದು ಹೇಳಿಕೊಟ್ಟ. ಗಾಡಿಯವನ ಮಾತಿನಂತೆ ತೆರಿಗೆ ಕಲೆಕ್ಟರ್ನ ಬಳಿ ಹೋಗಿ ನೀರು ಕೇಳಿದರು. ನೀವು ಯಾರು ಎಂದು ಅವನು ಕೇಳಿದ. ಅವನಿಗೆ ಯಾವುದೇ ಸಂದೇಹ ಬಾರದಂತೆ ಅಂಬೇಡ್ಕರ್ ಅವರು ತಮಗೆ ತಿಳಿದಿದ್ದ ಉರ್ದುವಿನಲ್ಲಿ ನಾವು ಮುಸಲ್ಮಾನರೆಂದು ತಿಳಿಸಿದರು. ಅವನಿಗೆ ನಂಬಿಕೆ ಬರಲಿಲ್ಲ. ನಿಮಗೆ ಇಲ್ಲಿ ನೀರನ್ನು ಯಾರೂ ಇಟ್ಟಿಲ್ಲ. ನೀರು ಬೇಕಿದ್ದರೆ ಗುಡ್ಡದ ಮೇಲೆ ಇದೆ. ಬೇಕಿದ್ದರೆ ಗುಡ್ಡ ಹತ್ತಿ ನೀರು ತೆಗೆದುಕೊಂಡು ಬನ್ನಿ ಎಂದು ಖಾರವಾಗಿ ಹೇಳಿದ. ಇದರಿಂದ ಅಂಬೇಡ್ಕರ್ ಅವರಿಗೆ ತುಂಬ ಬೇಸರವಾಯಿತು. ಹಿಂದಿರುಗಿ ಬಂದು ತನ್ನ ಸೋದರನಿಗೆ ಈ ವಿಷಯವನ್ನು ತಿಳಿಸಿದ. ಅವನಿಗೆ ಏನೆನಿಸ್ತೋ ಏನೋ, ನೀರು ಏನು ಬೇಡ, ಇಲ್ಲೇ ಗಾಡಿಯ ಒಳಗಡೆ ಮಲಗೋಣ ಎಂದು ಹೇಳಿದ. ಅಂಬೇಡ್ಕರ್ ಅವರ ಬಳಿ ಊಟ ಇದ್ದರೂ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಅಸ್ಪೃಶ್ಯರೆಂಬ ಕಾರಣಕ್ಕಾಗಿ ಅವರಿಗೆ ನೀರನ್ನು ತೆರಿಗೆ ಕಲೆಕ್ಟರ್ ಕೊಡಲು ನಿರಾಕರಿಸಿದ. ಇದೇ ಕಾರಣಕ್ಕಾಗಿ ಅವರಿಗೆ ಎಲ್ಲೂ ನೀರು ಸಿಗಲಿಲ್ಲ. ಊಟ ಇಲ್ಲದಿದ್ದರೂ ಪರವಾಗಿಲ್ಲ, ಸುರಕ್ಷಿತ ಸ್ಥಳವನ್ನು ತಲುಪಿದ್ದೇವೆಲ್ಲ, ಅಷ್ಟೇ ಸಾಕು ಎಂದು ಸಮಾಧಾನಪಟ್ಟುಕೊಂಡರು. ಬೆಳಗಿನ 5 ಗಂಟೆಗೆ ಗಾಡಿಯವನು ಬಂದು ಪ್ರಯಾಣ ಆರಂಭಿಸೋಣ ಎಂದು ಹೇಳಿದ. ನಾವು ಯಾವುದೇ ಕಾರಣಕ್ಕೂ 8 ಗಂಟೆಗೂ ಮೊದಲು ಇಲ್ಲಿಂದ ಕದಲುವುದಿಲ್ಲ ಎಂದು ಅಂಬೇಡ್ಕರ್ ತಿಳಿಸಿದರು. ಬೆಳಕಾಗದೆ ಹೊರಟು ಮತ್ತೆ ಆಪತ್ತು ತಂದುಕೊಳ್ಳೋದು ಬೇಡ ಎಂಬುದು ಅವರ ಉದ್ದೇಶವಾಗಿತ್ತು. ಅದಕ್ಕೆ ಅವನು ಏನು ಮಾತನಾಡದೆ ವಾಪಸ್ಸಾದ. ಬೆಳಗ್ಗೆ 8 ಗಂಟೆಗೆ ಹೊರಟು 11 ಗಂಟೆಗೆ ಗೋರೆಗಾಂವ್ ತಲುಪಿದರು. ಮಕ್ಕಳನ್ನು ನೋಡಿ ಅವರ ತಂದೆ ಗಾಬರಿಯಾದರು. ನೀವು ಬರುವ ವಿಷಯವನ್ನು ನನಗೆ ತಿಳಿಸಲೇ ಇಲ್ಲ ಎಂದು ಹೇಳಿದರು. ಇಲ್ಲ, ನಾವು ನಿಮಗೆ ಪತ್ರ ಬರೆದಿದ್ದೆವು ಎಂದು ಅಂಬೇಡ್ಕರ್ ತಿಳಿಸಿದರು. ಮಕ್ಕಳು ಬರುತ್ತೇವೆಂದು ತಿಳಿಸಿದ ವಿಚಾರವನ್ನು ಜವಾನ್ ತಂದೆಯವರಿಗೆ ತಿಳಿಸಿರಲೇ ಇಲ್ಲ. ಪತ್ರವನ್ನು ಕೂಡ ಅವರಿಗೆ ಕೊಟ್ಟಿರಲಿಲ್ಲ. ಈ ಘಟನೆ ಅಂಬೇಡ್ಕರ್ ಅವರ ಬಾಲ್ಯದಲ್ಲಿ ನಡೆದ ಒಂದು ಪ್ರಮುಖವಾದ ಘಟನೆಯಾಗಿದೆ. ಆಗ ಅಂಬೇಡ್ಕರ್ ಅವರಿಗೆ ಕೇವಲ 9 ವರ್ಷ. ಈ ಘಟನೆ ಅವರ ಮನಸ್ಸಿನ ಮೇಲೆ ಅಳಿಸಲಾಗದ ಅಚ್ಚೆಯನ್ನು ಒತ್ತಿಬಿಟ್ಟಿತ್ತು. ಈ ಘಟನೆ ನಡೆಯುವ ಮುನ್ನವೇ ಅಂಬೇಡ್ಕರ್ ಅವರಿಗೆ ತಾನು ಅಸ್ಪೃಶ್ಯ ಎಂಬುದರ ಅರಿವಿತ್ತು. ತಾರತಮ್ಯ ಮತ್ತು ಅವಮಾನಗಳಿಗೆ ಅಸ್ಪೃಶ್ಯರು ಒಳಗಾಗುತ್ತಿರುವ ವಿಷಯ ಕೂಡ ತಿಳಿದಿತ್ತು. ಅವರು ಕಲಿಯುತ್ತಿದ್ದ ಶಾಲೆಯಲ್ಲಿ ಎಲ್ಲ ಮಕ್ಕಳಂತೆ ಅವರು ಕುಳಿತುಕೊಳ್ಳುವಂತಿರಲಿಲ್ಲ. ಅವರು ಒಂದು ಮೂಲೆಯಲ್ಲಿ ಕುಳಿತು ಪಾಠ ಕೇಳಬೇಕಾಗಿತ್ತು. ಅವರು ಶಾಲೆಯಲ್ಲಿ ಕುಳಿತುಕೊಳ್ಳಲು ಪ್ರತ್ಯೇಕವಾದ ಚೀಲದ ತುಂಡೊಂದನ್ನು ಉಪಯೋಗಿಸುತ್ತಿದ್ದರು. ಶಾಲೆಯ ಜವಾನು ಕೂಡ ಈ ಚೀಲವನ್ನು ಮುಟ್ಟುತ್ತಿರಲಿಲ್ಲ. ಪ್ರತಿನಿತ್ಯ ಮನೆಗೆ ಹೋಗುವಾಗ ಆ ಚೀಲದ ತುಂಡನ್ನು ಕೂಡ ಅವರು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಮರುದಿನ ಪುನಃ ಶಾಲೆಗೆ ಬರುವಾಗ ಅದನ್ನು ಎತ್ತಿಕೊಂಡು ಬರುತ್ತಿದ್ದರು. ಸ್ಪೃಶ್ಯ ಮಕ್ಕಳು ತಮಗೆ ನೀರು ಕುಡಿಯಬೇಕೆಂದಾಗ ಹೋಗಿ ನಲ್ಲಿಯ ನೀರನ್ನು ತಿರುಗಿಸಿ ಕುಡಿಯುತ್ತಿದ್ದರು. ಆದರೆ ಅಂಬೇಡ್ಕರ್ ಅವರು ಎಲ್ಲ ಮಕ್ಕಳಂತೆ ನೀರು ಕುಡಿಯುವಂತಿರಲಿಲ್ಲ. ಅವರ ನೀರು ಕುಡಿಯಬೇಕೆಂದರೆ ಶಿಕ್ಷಕರ ಪೂರ್ವಾನುಮತಿಯನ್ನು ಪಡೆದುಕೊಳ್ಳಬೇಕಾಗಿತ್ತು. ಆಗ ಶಿಕ್ಷಕರು
ಶಿಕ್ಷಕರು ಯಾರನ್ನಾದರೂ ನಲ್ಲಿ ತಿರುಗಿಸಲು ಕಳಿಸ್ತಿದ್ರು. ಅವನು ಬಂದು ನೀರು ತಿರುಗಿಸಿದರೆ ಅಂಬೇಡ್ಕರ್ ತನ್ನ ಕೈಯನ್ನು ನಲ್ಲಿಯಿಂದ ದೂರ ಹಿಡಿದು ನೀರು ಕುಡಿಯಬೇಕಾಗಿತ್ತು. ಈ ರೀತಿ ಮಾಡದಿದ್ದರೆ ಅವರು ತಮ್ಮ ಬಾಯಾರಿಕೆಯನ್ನು ತಣಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಶಿಕ್ಷಕರು ಸಾಮಾನ್ಯವಾಗಿ ನಲ್ಲಿಯನ್ನು ತಿರುಗಿಸಲು ಮಕ್ಕಳಿಗೆ ಹೇಳುತ್ತಿರಲಿಲ್ಲ, ಜವಾನನಿಗೆ ಸೂಚಿಸಿದರು. ಜವಾನ್ ಇರದಿದ್ದರೆ ಅಂಬೇಡ್ಕರ್ ಅವರು ಬಾಯಾರಿಕೆ ಆದರೂ ನೀರು ಕುಡಿಯುವಂತಿರಲಿಲ್ಲ. ಅಂಬೇಡ್ಕರ್ ಅವರು ಸತಾರದಲ್ಲಿದ್ದಾಗ ಅವರ ಬಟ್ಟೆಗಳನ್ನು ಅವರ ಸೋದರಿಯರೇ ಸ್ವಚ್ಛಗೊಳಿಸುತ್ತಿದ್ದರು. ಸತಾರದಲ್ಲಿ ಬಟ್ಟೆ ಸ್ವಚ್ಛ ಮಾಡುವವರು ಯಾರೂ ಇರಲಿಲ್ಲ, ಅಥವಾ ಹಣ ನೀಡಿ ಬಟ್ಟೆ ಸ್ವಚ್ಛಗೊಳಿಸುವುದು ಅಂಬೇಡ್ಕರ್ ಅವರಿಗೆ ಆಗುತ್ತಿರಲಿಲ್ಲವೆಂದೇನು ಅಂಬೇಡ್ಕರ್ ಅವರಿಗೆ ಹಣ ನೀಡಿ ಬಟ್ಟೆ ಸ್ವಚ್ಛಗೊಳಿಸುವುದು ಅಂಬೇಡ್ಕರ್ ಅವರಿಗೆ ಆಗುತ್ತಿರಲಿಲ್ಲವೆಂದೇನೂ ಅಲ್ಲ. ಬದಲಾಗಿ ಅಂಬೇಡ್ಕರ್ ಅವರ ಬಟ್ಟೆಗಳನ್ನು ಅಸ್ಪೃಶ್ಯರು ಎಂಬ ಕಾರಣಕ್ಕಾಗಿ ಮಡಿವಾಳರು ಸ್ವಚ್ಛಗೊಳಿಸಲು ನಿರಾಕರಿಸುತ್ತಿದ್ದರು. ಇದು ಅಂಬೇಡ್ಕರ್ ಅವರ ವಿಷಯ ಮಾತ್ರವಾಗಿರಲಿಲ್ಲ, ಎಲ್ಲ ಅಸ್ಪೃಶ್ಯರ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿಯೇನೂ ಇರಲಿಲ್ಲ. ಕ್ಷೌರವನ್ನು ಕೂಡ ಅವರ ಸೋದರಿಯರೇ ಮಾಡುತ್ತಿದ್ದರು. ಕ್ಷೌರಿಕರ ಅಸ್ಪೃಶ್ಯರಿಗೆ ಕ್ಷೌರ ಮಾಡುತ್ತಿರಲಿಲ್ಲ. ಆದರೆ ಒಮ್ಮೆ ಅಂಬೇಡ್ಕರ್ ಅವರು ಕ್ಷೌರಿಕನೊಬ್ಬನ ಅಂಗಡಿಗೆ ಕಟಿಂಗ್ ಮಾಡಿಸಲು ಹೋಗಿದ್ದರು. ಆದರೆ ಅಂಗಡಿಯವನು ಕಟಿಂಗ್ ಮಾಡಲು ನಿರಾಕರಿಸಿದ್ದಲ್ಲದೆ ಅವರನ್ನು ಅಂಗಡಿಯಿಂದ ಹೊರಗೆ ನೂಕಿಬಿಟ್ಟಿದ್ದ. ಈ ಘಟನೆಯಿಂದ ಅಂಬೇಡ್ಕರ್ ಅವರ ಅಸ್ಪೃಶ್ಯತೆಯ ಕುರಿತು ಗಾಢವಾಗಿ ಚಿಂತಿಸಲು ಆರಂಭಿಸಿದರು. ಅಧ್ಯಾಯ 2 ಮಹಾರ್ ಜನಾಂಗದ ಹಿನ್ನೆಲೆ. ಅಧ್ಯಾಯ 1ರ ಕೊನೆಯಲ್ಲಿ ಕೊನೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೊನೆ ಟಿಪ್ಪಣಿಗಳು 4 ಇದ್ದಾವೆ, ಅದರ ಬಗ್ಗೆ ಬೇಡ. ಅಧ್ಯಾಯ 2 ಮಹಾರ್ ಜನಾಂಗದ ಹಿನ್ನೆಲೆ. ಮಹಾರನ್ನು ಮಹಾರಾಷ್ಟ್ರದ ಮೂಲ ನಿವಾಸಿಗಳೆಂದು ಪರಿಗಣಿಸಲಾಗುತ್ತಿದೆ. ಅವರು ಗ್ರಾಮದ ಕಾವಲುಗಾರರಾಗಿ, ಸಂದೇಶವಾಹಕರಾಗಿ, ಮನೆ ಕಟ್ಟುವುದು, ಸತ್ತ ಪ್ರಾಣಿಗಳನ್ನು ತೆಗೆದುಹಾಕುವುದು, ರಸ್ತೆಗಳ ಕಸಗೂಡಿಸುವುದು ಹಾಗೂ ಇನ್ನಿತರೆ ವೃತ್ತಿಗಳನ್ನು ಮಾಡುತ್ತಿದ್ದರು. ಈ ಕೆಲಸಕ್ಕಾಗಿ ಪ್ರತಿ ಗ್ರಾಮದ ಜನಗಳು ಅವರಿಗೆ ವತನ್ ಅಥವಾ ಸ್ವಂತವಾಗಿ ಕೃಷಿ ಮಾಡಲು ಸಣ್ಣ ತುಂಡು ಭೂಮಿಯ ಹಕ್ಕನ್ನು ನೀಡುತ್ತಿದ್ದರು. ಅವರು ಕೆಲವೊಮ್ಮೆ ಕೃಷಿ ಕಾರ್ಮಿಕರಾಗಿಯೂ ದುಡಿಯುತ್ತಿದ್ದರು. ಜೇತ್ಗಾಂವ್, ತೇತೆ ಮಹಾರ್ ವಾಡ್ ಎಂಬ ಮರಾಠಿ ನಾಣ್ಣುಡಿ ಮಹಾರ್ ಜಾತಿಯ ವಿಸ್ತಾರ ಮತ್ತು ಜಾತಿಯ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅವರ ತಳಮಟ್ಟದ ಸ್ಥಾನಮಾನಗಳೆರಡನ್ನು ವಿವರಿಸುತ್ತದೆ. ಮಹಾರ್ ಜನಾಂಗ ಮಹಾರಾಷ್ಟ್ರದ ಅತಿದೊಡ್ಡ ಅಸ್ಪೃಶ್ಯ ಜಾತಿಯಾಗಿದ್ದು 1969ರಲ್ಲಿ ಪರಿಶಿಷ್ಟ ಜಾತಿ ಒಟ್ಟು ಜನಸಂಖ್ಯೆ ಸುಮಾರು 70ರಷ್ಟು ಮಹಾರರಿದ್ದರು. ಮಹಾರಾಷ್ಟ್ರದ ರಾಜ್ಯದ ಜನಸಂಖ್ಯೆಯನ್ನು 9ರಷ್ಟನ್ನು ಅವರು ಪ್ರತಿನಿಧಿಸಿದ್ದರು. 2001ರ ಭಾರತದ ಜನಗಣತಿ ಪ್ರಕಾರ ಮಹಾರ್ ಜನಾಂಗ ಸಂಖ್ಯಾತ್ಮಕವಾಗಿ ಮಹಾರಾಷ್ಟ್ರದಲ್ಲಿ ಅತಿದೊಡ್ಡ ಪರಿಶಿಷ್ಟ ಜಾತಿಯಾಗಿತ್ತು. 2011ರ ಜನಗಣತಿಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಮಹಾರ್ ಜನಸಂಖ್ಯೆಯು 8,06,060 ಎಂದು ದಾಖಲಾಗಿದೆ. 80,06,60,000 ಎಂದು ದಾಖಲಾಗಿದೆ. ಮಹಾರ್ ಜನಾಂಗದ ಪೌರಾಣಿಕ ಹಿನ್ನೆಲೆಯು ಅವರಿಗೆ ಭೂಮಿಪುತ್ರರು ಎಂಬ ವಿಶೇಷಣವನ್ನು ನೀಡುತ್ತದೆ. ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಮಹಾರ್ ಜನಾಂಗ ಭಾರತೀಯ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ. ಐತಿಹಾಸಿಕವಾಗಿ ಮೊದಲು ಕಾಣಿಸಿಕೊಂಡ ಮಹಾರ್ ಜನಾಂಗದ ಪ್ರಮುಖರೆಂದರೆ ಸಂತ ಚೋಕ್ಮೇಲ. ಅವರು 14ನೇ ಶತಮಾನದ ಪ್ರಮುಖ ಕವಿ ಮತ್ತು ಸಂತರಾಗಿದ್ದರು. ಎಲ್ಲರೂ ಸಮಾನರೆಂದು ಬೋಧಿಸಿದ ಮಹಾನ್ ಸಂತ ಅವರಾಗಿದ್ದರು. 17ನೇ ಶತಮಾನದಲ್ಲಿ ಛತ್ರಪತಿ ಶಿವಾಜಿ ಕಾಲದಲ್ಲಿ ಮಹಾರರು ಕಾವಲುಗಾರರಾಗಿ ಮತ್ತು ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅವರು ಕೋಟೆ ಕೊತ್ತಲಗಳ ಕಾವಲುಗಾರರಾಗಿ ಮತ್ತು ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಮರಾಠ ಸಾಮ್ರಾಜ್ಯದ ವಿಸ್ತರಣೆಯ ಸಂದರ್ಭದಲ್ಲಿ ನಡೆದ ಚಳುವಳಿಯಲ್ಲಿ ಮಹಾರರು ಪ್ರಮುಖ ಪಾತ್ರವನ್ನು ವಹಿಸಿದರು. ಮೊಘಲರು ಕೋಲಿ ಮತ್ತು ಮರಾಠರೊಂದಿಗೆ 1665ರಲ್ಲಿ ನಡೆದ ಕದನದಲ್ಲಿ ಪುರಂದರ ಕೋಟೆಯನ್ನು ರಕ್ಷಿಸುವಲ್ಲಿ ಮಹಾರರು ಪ್ರಮುಖ ಪಾತ್ರ ವಹಿಸಿದರು. ಬ್ರಿಟಿಷರು 1774ರವರೆಗೆ ಮರಾಠ ಸಾಮ್ರಾಜ್ಯದ ವ್ಯವಹಾರಗಳಲ್ಲಿ ತಲೆ ಹಾಕಲಿಲ್ಲ. 1818ರ ವೇಳೆಗೆ ಬ್ರಿಟಿಷರು ನೇರವಾಗಿ ಮಹಾರಾಷ್ಟ್ರದ ಪಶ್ಚಿಮ ಭಾಗ ಮತ್ತು ಕೊಂಕಣವನ್ನು ತಮ್ಮ ಆಡಳಿತಕ್ಕೆ ಒಳಪಡಿಸಿಕೊಂಡರಾದರೂ ಶಿವಾಜಿಯ ಆಡಳಿತವನ್ನೇ ಹೋಲುತ್ತಿದ್ದ ಕೊಲ್ಲಾಪುರ ಸೇರಿದಂತೆ ಹಲವು ರಾಜಮನೆತನಗಳ ತಂಟೆಗೆ ಅವರು ಹೋಗಲಿಲ್ಲ.
1954ರ ವೇಳೆಗೆ ಬ್ರಿಟಿಷರು ವಿದರ್ಭವನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡರು. ಬ್ರಿಟಿಷರ ಆಡಳಿತದಿಂದ ಭಾರತದಲ್ಲಿ ಉಂಟಾದ ಬದಲಾವಣೆಗಳ ಫಲವಾಗಿ ಮಹಾರರ ಸಾಂಪ್ರದಾಯಿಕ ಜೀವನಕ್ಕೆ ಪೆಟ್ಟು ಬಿತ್ತು. ವಿಧಿಯಿಲ್ಲದೆ ಉದ್ಯೋಗಗಳನ್ನು ಹುಡುಕಿಕೊಂಡು ಬಂದರು. ರಸ್ತೆ ಮತ್ತು ರೈಲು ಕಾಮಗಾರಿ, ಬಟ್ಟೆ ಗಿರಣಿಗಳು ಸೇರಿದಂತೆ ಮತ್ತಿತರ ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡರು. ಆ ಮೂಲಕ ಸಾಂಪ್ರದಾಯಿಕವಾಗಿ ಬಂದ ಕೆಲಸಗಳಿಗೆ ಮುಕ್ತಿ ದೊರಕಲಾರಂಭವಾಯಿತು. 1890ರ ವೇಳೆಗೆ ಮುಂಬೈ, ನಾಗ್ಪುರ್ ಮತ್ತು ಪುಣೆ ನಗರಗಳು ಮಹಾರ್ ಜನಾಂಗದವರು ಅಕ್ಷರ ಕಲಿಯುವ ಕೇಂದ್ರಗಳಾದವು. 1890ರ ವೇಳೆಗೆ ಮುಂಬೈ, ನಾಗ್ಪುರ್ ಮತ್ತು ಪುಣೆ ನಗರಗಳು ಮಹಾರ್ ಜನಾಂಗದವರು ಅಕ್ಷರ ಕಲಿಯುವ ಕೇಂದ್ರಗಳಾದವು. ಬ್ರಿಟಿಷರು ಪಾಶ್ಚಿಮಾತ್ಯ ಸೈನ್ಯವನ್ನು ಸ್ಥಾಪಿಸಿದಾಗ ಕೊಂಕಣ ಮತ್ತು ರತ್ನಗಿರಿ ಭಾಗದಲ್ಲಿ ಮಹಾರರನ್ನು ಸೈನ್ಯಕ್ಕೆ ನೇಮಕ ಮಾಡಿಕೊಂಡರು. ಇದು ಒಂದು ರೀತಿಯಲ್ಲಿ ಮಹಾರರ ಸಾಮಾಜಿಕ ಮತ್ತು ಆರ್ಥಿಕ ಉನ್ನತಿಗೆ ಕಾರಣವಾಯಿತು. ಶಿವಾಜಿಯ ಮರಣದವರೆಗೂ ಮರಾಠ ಸಾಮ್ರಾಜ್ಯಕ್ಕೆ ತಮ್ಮ ಬದ್ಧತೆಯನ್ನು ತೋರಿದ ಮಹಾರರು ಪೇಶ್ವೆಯರ ಪಡೆಗಳ ವಿರುದ್ಧ ಬ್ರಿಟಿಷ್ ಪರವಾಗಿ ಯುದ್ಧ ಮಾಡಿದರು. ಮುಸ್ಲಿಂ ಹಾಗೂ ಮರಾಠ ಸಾಮ್ರಾಟರ ಸೈನ್ಯಗಳಲ್ಲಿ ಯೋಧರಾಗಿ ಸೇವೆ ಸಲ್ಲಿಸಿ ಅವರವರ ಸಾಮ್ರಾಜ್ಯಗಳ ಉಳಿವಿಗಾಗಿ ವೀರ ಹೋರಾಟ ಮಾಡಿದವರು ಮಹಾರರು. 1893ರಲ್ಲಿ ಬ್ರಿಟಿಷರು ಪ್ರೆಸಿಡೆನ್ಸಿ ಸೈನ್ಯವೆಂಬ ಹಳೆಯ ಪದ್ಧತಿಯನ್ನು ರದ್ದುಗೊಳಿಸಿ ಸೈನ್ಯವನ್ನು ವರ್ಗಗಳ ಆಧಾರದ ಮೇಲೆ ಸಂಘಟಿಸಲು ಆರಂಭಿಸಿದ ನಂತರ ಮಹಾರರು ಜನಾಂಗದವರು ಸೈನ್ಯಕ್ಕೆ ಸೇರಿಸಿಕೊಳ್ಳುವುದನ್ನು ನಿಷೇಧಿಸಿದರು. ಬ್ರಿಟಿಷರ ಈ ಕ್ರಮವನ್ನು ವಿರೋಧಿಸಿ ನಿಷೇಧವನ್ನು ತೆಗೆದುಹಾಕಬೇಕೆಂದು ಮನವಿಗಳನ್ನು ನೀಡಲು ಆರಂಭಿಸಿದರು. 1894ರಲ್ಲಿ ಗೋಪಾಲ್ ಬಾಬಾ ವಾಲಿಂಗಕರ್ ಅವರು ಅಸ್ಪೃಶ್ಯರನ್ನು ಮತ್ತೆ ಸೈನ್ಯಕ್ಕೆ ಸೇರಿಸಿಕೊಳ್ಳಬೇಕೆಂದು ದಾಪೋಲಿಯ ನಿವೃತ್ತಿ ವೇತನದಾರರ ಸಂಘದ ಪರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. 1900ರಲ್ಲಿ ಕ್ಯಾಪ್ಟನ್ ಗಂಗಾರಾಮ್ ಕೃಷ್ಣಾಜಿ ಮತ್ತು ಶಿವರಾಮ್ ಜ್ಞಾನಬಾ ಕಾಂಬ್ಳೆಯವರು ಅಸ್ಪೃಶ್ಯರನ್ನು ಸೈನ್ಯಕ್ಕೆ ಮತ್ತೆ ಸೇರಿಕೊಳ್ಳಬೇಕೆಂದು ಮತ್ತೊಂದು ಮನವಿಯನ್ನು ಸಲ್ಲಿಸಿದರು. ಇವರುಗಳು ನೀಡಿದ ಮನವಿಗಳಿಗೆ ಬ್ರಿಟಿಷರು ಉತ್ತರಿಸಿದರೆ ಎಂಬುದಕ್ಕೆ ಯಾವುದೇ ದಾಖಲೆಗಳು ಲಭ್ಯವಿಲ್ಲ. ಮೊದಲನೇ ವಿಶ್ವಯುದ್ಧ ಆರಂಭವಾದಾಗ ಮಹಾರರನ್ನು ಸೈನ್ಯಕ್ಕೆ ಸೇರಿಸಿಕೊಂಡು ನಂತರ ಮತ್ತೆ ತೆಗೆದುಹಾಕಲಾಯಿತು. ಎರಡನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಸೈನ್ಯದ ಅವಶ್ಯಕತೆ ಮತ್ತು ವೈಸರಾಯ್ ಮಂತ್ರಿಮಂಡಲದಲ್ಲಿದ್ದ ಅಂಬೇಡ್ಕರ್ ಅವರ ಪ್ರಯತ್ನಗಳಿಂದಾಗಿ ಮಹಾರ್ ರೆಜಿಮೆಂಟನ್ನು ಪ್ರಾರಂಭಿಸಲಾಯಿತು. ಇಂಥ ಪ್ರಯತ್ನಗಳಿಂದಾಗಿ ಅಂಥ ಪ್ರಯೋಜನಗಳೇನು ಆಗದಿದ್ದರೂ ಮಹಾರ್ ತಮ್ಮ ಹಕ್ಕುಗಳ ರಕ್ಷಣೆಗಾಗಿ ಮನವಿ ಪ್ರತಿಭಟನೆಗಳನ್ನು ಸಲ್ಲಿಸುವ ಪರಂಪರೆಗೆ ನಾಂದಿಯಾಯಿತು. 19ನೇ ಶತಮಾನದಲ್ಲಿ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮಹಾರರಿಗೆ ಪರ್ವಾರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. 19ನೇ ಶತಮಾನದಲ್ಲಿ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮಹಾರರಿಗೆ ಪರ್ವಾರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಮಧ್ಯಪ್ರದೇಶದಲ್ಲಿ ಮಹಾರ್ ಜನಾಂಗದವರನ್ನು ಮೆಹತಾರ್ಗಳು ಎಂದು ಕರೆಯಲಾಗುತ್ತದೆ. ಮಹಾರ್ ಜನಾಂಗದಲ್ಲಿ ಇದ್ದ ಅಸಮಾನತೆ ಕಲ್ಪನೆಯನ್ನು ತೊಡೆದುಹಾಕುವ ಹಾಗೂ ಸಮಾನತೆಯ ಆಶಯವನ್ನು ಮೂಡಿಸುವಲ್ಲಿ ಭಕ್ತಿಪಂಥದ ಪಾತ್ರ ಕೂಡ ಇದೆ. ಮಹಾರರಲ್ಲಿ ಹಲವರು ರಮಾನಂದ ಹಾಗೂ ಕಬೀರರ ಪ್ರಭಾವಕ್ಕೆ ಒಳಗಾಗಿದ್ದರು. ತಮ್ಮವರೇ ಆದ ಚೋಕ್ ಮೇಲಿನ ಪ್ರಭಾವ ಕೂಡ ಅವರ ಮೇಲೆ ಆಗಿತ್ತು. ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಕೂಡ ಕಬೀರ್ ಪಂಥವನ್ನು ಅನುಸರಿಸುತ್ತಿದ್ದರು. ಜ್ಯೋತಿಬಾ ಫುಲೆಯವರಿಂದ ಪ್ರಾರಂಭವಾದ ಸತ್ಯಶೋಧಕ ಚಳವಳಿಗಳು ಕೂಡ ಮಹಾರರಲ್ಲಿ ಅರಿವಿನ ದೀವಿಗೆಯನ್ನು ಹತ್ತಿಸಿದ್ದವು. ಬ್ರಿಟಿಷರು ಹುಟ್ಟುಹಾಕಿದ ಹೊಸ ಉತ್ಪಾದನಾ ತತ್ವಗಳ ಜೊತೆಯಲ್ಲಿಯೇ ಮಹಾರರ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಬೆಳೆದು ಬಂದವು. ಅಂಬೇಡ್ಕರ್ ಅವರ ಆಲೋಚನಾ ಕ್ರಮ ಮಹಾರರಲ್ಲಿ ಕ್ರಾಂತಿಕಾರಕ ಆಲೋಚನೆಗಳು ಉಂಟಾಗಲು ಕಾರಣವಾದವು. ಕೊಲ್ಲಾಪುರದ ಶಾಹು ಮಹಾರಾಜರು 1918ರಲ್ಲಿ ಮಹಾರ್ ವತನ್ ಪದ್ಧತಿಯನ್ನು ರದ್ದುಪಡಿಸುವ ಮೂಲಕ ಅಂದಿನ ಸಮಾಜವು ಮಹಾರ್ ಮೇಲೆ ಏರಿದ ಗುಲಾಮಗಿರಿಯಿಂದ ಮುಕ್ತಗೊಳಿಸಿದರು. ಈತರರಿಗೆ ಸರಿಸಮಾನವಾದ ಎಲ್ಲ ಮಾನವ ಹಕ್ಕುಗಳನ್ನು ಮತ್ತು ಸಮಾನತೆಯನ್ನು ನೀಡಿದರು. ಅಧ್ಯಾಯ 3. ಅಂಬೇಡ್ಕರ್ ಬಾಲ್ಯದ ಅವಧಿಯ ಅಸ್ಪೃಶ್ಯತೆಯ ಕರಾಳ ಮುಖ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷಗಳು ಕಳೆದರೂ ಅಸ್ಪೃಶ್ಯತೆಯ ಕರಾಳ ಮುಖವನ್ನು ಇಂದಿಗೂ ನಾವು ಕಾಣಬಹುದು. ಇಂಥ ಅಸ್ಪೃಶ್ಯತೆ 133 ವರ್ಷಗಳ ಹಿಂದೆ ಅಂಬೇಡ್ಕರ್ ಅವರು ಜನಿಸಿದ ಸಂದರ್ಭದಲ್ಲಿ ಮತ್ತು ಅವರು ತಮ್ಮ ಬಾಲ್ಯ ಮತ್ತು ಯೌವನವನ್ನು ಕಳೆಯುವ ಸಂದರ್ಭದಲ್ಲಿ ಅದೆಷ್ಟೋ ಘೋರವಾಗಿತ್ತು ಎಂಬುದನ್ನು ನಾವ್ಯಾರೂ ಕಲ್ಪಿಸಿಕೊಳ್ಳಲು ಕಷ್ಟ ಸಾಧ್ಯ. ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯ ಕೆಳಭಾಗದಲ್ಲಿದ್ದ ಮಹಾರ್ ಜನಾಂಗದಲ್ಲಿ ಜನಿಸಿದ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಿಂದಲೂ ಅಸ್ಪೃಶ್ಯತೆ ವೇದನೆಯನ್ನು ಅನುಭವಿಸಿದರು.
ಅಂಬೇಡ್ಕರ್ ಅವರು ತಮ್ಮ ತಂದೆಯನ್ನು ನೋಡಲು ಗೋರೆಗಾಂವ್ಗೆ ಹೋಗುವಾಗ ಅನುಭವಿಸಿದ ಯಾತನೆ ಇರಬಹುದು. ಶಾಲೆಯಲ್ಲಿ ಪ್ರತ್ಯೇಕವಾಗಿ ತನ್ನದೇ ಗೋಣಿಚೀಲವನ್ನು ಪ್ರತಿನಿತ್ಯ ತೆಗೆದುಕೊಂಡು ಹೋಗಿ ತರಗತಿಯ ಒಂದು ಮೂಲೆಯಲ್ಲಿ ಪ್ರತ್ಯೇಕವಾಗಿ ಕುಳಿತುಕೊಳ್ಳುತ್ತಿದ್ದುದರಿರಬಹುದು. ಬಿಸಿಲಿನ ಬೇಗೆಗೆ ದಣಿವಾಗಿ ನೀರು ಕುಡಿದ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡಿದ ಸಂದರ್ಭವೂ ಆಗಿರಬಹುದು. ಕ್ಷೌರಿಕರು ಅವರ ತಲೆಗೂದಲನ್ನು ಕತ್ತರಿಸಲು ನಿರಾಕರಿಸಿದ್ದಾಗಿರಬಹುದು. ಇವೆಲ್ಲವೂ ಅಸ್ಪೃಶ್ಯತೆ ಹಲವು ಮುಖಗಳಾಗಿವೆ. ಅಸ್ಪೃಶ್ಯತೆಯನ್ನು ಸುಲಭವಾಗಿ ಹೇಳುವುದಾದರೆ ಮೈಲಿಗೆ ಎನ್ನಬಹುದು. ಕೀಳು ಜಾತಿಯಲ್ಲಿ ಹುಟ್ಟಿದವನು ಮುಟ್ಟುವುದರಿಂದ ಮೈಲಿಗೆಯಾಗುತ್ತದೆ ಎಂಬ ಭಾವನೆ ಮೇಲುವರ್ಗದ ಜನರಲ್ಲಿ ಮನೆ ಮಾಡಿತ್ತು. ಮನುಷ್ಯರಲ್ಲಿ ಮೇಲು ಕೀಳುಗಳೆಂಬ ಜಾತಿಗಳನ್ನು ಸೃಷ್ಟಿಸಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಮುಟ್ಟಿದರೆ ಮೈಲಿಗೆ ಆಗುತ್ತದೆ ಎನ್ನುವ ಅಜ್ಞಾನವನ್ನು ಪ್ರಚಾರ ಮಾಡುವ ಉನ್ನತ ವರ್ಗಗಳ ಹುನ್ನಾರ ಜೀವ ವಿರೋಧಿ ಅಪಪ್ರಚಾರವೇ ಸರಿ. ಈ ಮೈಲಿಗೆ ಎಂಬ ಮಾನಸಿಕ ಕಲ್ಪನೆಯನ್ನು ಹರಡುವ ಮೂಲಕ ಅಸ್ಪೃಶ್ಯತೆ ಆಚರಣೆಗೆ ಬಂತು. ವೇದ ಕಾಲದಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ. ಧರ್ಮಸೂತ್ರಗಳ ಕಾಲದಲ್ಲಿ ಅಶುದ್ಧಿ ಇತ್ತು, ಆದರೆ ಅಸ್ಪೃಶ್ಯತೆ ಇರಲಿಲ್ಲ. ಮನುಸ್ಮೃತಿಯ ಕಾಲದಲ್ಲಿ ಕೇವಲ 4 ವರ್ಣಗಳು ಮಾತ್ರ ಇದ್ದವೇ ಹೊರತು 5ನೇ ವರ್ಣ ಇರಲಿಲ್ಲ. ಮನುವಿನ ಕಾಲದಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ, ಅಶುದ್ಧಿ ಇತ್ತು. 2ನೇ ಶತಮಾನದಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ ಎಂದು ಮುಂದೆ ಅಂಬೇಡ್ಕರೇ ಹೇಳಿದರು. ಕ್ರಿಸ್ತಪೂರ್ವ 4ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಾದ ಪ್ರವಾಸಿಗ ಫಾ ಇಯಾನ್ ಕೂಡ ಅಸ್ಪೃಶ್ಯತೆ ಕುರಿತು ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ. ಫಾ ಇಯಾನ್ ಕ್ರಿಸ್ತಪೂರ್ವ 400ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಾದ ಪ್ರವಾಸಿಗೆ ಫಾ ಇಹಾನ್ ಕೂಡ ಅಸ್ಪೃಶ್ಯತೆ ಕುರಿತು ಎಲ್ಲಿಯೂ ಪ್ರಸ್ತಾಪ ಮಾಡಲಿಲ್ಲ. ಕ್ರಿಸ್ತಶಕ 600ರ ಸುಮಾರಿಗೆ ಜೀವಿಸಿದ ಬಾಣ ತನ್ನ ಕಾದಂಬರಿಯಲ್ಲಿ ಚಂಡಾಲರ ಕುರಿತು ವರ್ಣಿಸಿದ್ದಾನೆ. ಚಂಡಾಲರಲ್ಲಿ ಆಳುವ ಮನೆತನಗಳಿದ್ದವು, ಆದರೆ ಚಂಡಾಲರು ಅಸ್ಪೃಶ್ಯರಾಗಿರಲಿಲ್ಲ. ಕ್ರಿಸ್ತಶಕ 900ರವರೆಗೆ ಅಸ್ಪೃಶ್ಯತೆಯ ಮಾತುಗಳು ಎಲ್ಲಿಯೂ ಕಂಡುಬರುವುದಿಲ್ಲ. ಕ್ರಿಸ್ತಶಕ 900ರವರೆಗೂ ಅಸ್ಪೃಶ್ಯತೆ ಮಾತುಗಳು ಎಲ್ಲಿಯೂ ಕಂಡುಬರುವುದಿಲ್ಲ. ಆದರೆ 4ನೇ ಶತಮಾನದ ಗುಪ್ತ ಆಳ್ವಿಕೆಯ ಹೊತ್ತಿಗೆ ಅಸ್ಪೃಶ್ಯತೆಯ ಬಲವಾಗಿ ಬೆಳೆದಿರಬಹುದು ಎಂದು ಹೇಳಬಹುದು. ಅಸ್ಪೃಶ್ಯತೆಯು ಬ್ರಾಹ್ಮಣ ಬೌದ್ಧರ ನಡುವಿನ ಕಲಹದಿಂದ ಹುಟ್ಟಿದೆ. ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದ ದಿನಗಳಲ್ಲಿ ಅಸ್ಪೃಶ್ಯತೆಯ ಯಾತನೆಯನ್ನು ಸುಮ್ಮನೆ ಅನುಭವಿಸಲಿಲ್ಲ, ಬದಲಾಗಿ ಪ್ರಶ್ನಿಸಿದರು, ಕೋಪಿಷ್ಠರಾದರು. ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ದಂಡ ಪ್ರಕ್ರಿಯೆ ಸಂಹಿತೆಯಲ್ಲೂ ಅಸ್ಪೃಶ್ಯರ ವಿರುದ್ಧ ನಡೆಯುತ್ತಿದ್ದ ಅಮಾನವೀಯ ದೌರ್ಜನ್ಯ ಮತ್ತು ಶೋಷಣೆಗಳನ್ನು ಅಪರಾಧ ಎಂದು ಪರಿಗಣಿಸಿದಂತೆ ಕಂಡುಬರುವುದಿಲ್ಲ. ಅಸ್ಪೃಶ್ಯರಿಗೆ ಇದ್ದಂಥ ಜೀವನೋಪಾಯದ ಮೂಲಗಳೆಲ್ಲವೂ ಅನಿಶ್ಚಿತತೆಯಿಂದ ಕೂಡಿದವು ಮತ್ತು ಕ್ಷಣಿಕವಾಗಿದ್ದವು. ತಾವು ಬಾಲಕರಾಗಿದ್ದಾಗ ಅನುಭವಿಸಿದ ನೋವುಗಳನ್ನು ಮತ್ತು ಅದಕ್ಕೆ ಮೂಲ ಕಾರಣವಾಗಿದ್ದ ಅಸ್ಪೃಶ್ಯತೆ ಕುರಿತು ಸ್ವತಃ ಅಂಬೇಡ್ಕರ್ ಅವರು ಹೀಗೆ ಹೇಳಿದ್ದಾರೆ. ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರು ಬದುಕುತ್ತಿರುವ ರೀತಿ, ಅದರ ನೈಜ ಸ್ಥಿತಿ ಮತ್ತು ನಿಜ ಸ್ವರೂಪವನ್ನು ಅವರ ಕುರಿತು ತಿಳಿಯದವರಿಗೆ ಹೇಳುವುದು ಅಷ್ಟು ಸುಲಭದ ಕೆಲಸವಲ್ಲ. ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಒಂದು ಮಾದರಿ ಚಿತ್ರಣವನ್ನು ಚಿತ್ರೀಕರಿಸಿ ಆ ಮೂಲಕ ಅಸ್ಪೃಶ್ಯರಿಗೆ ನೀಡಿರುವ ಸ್ಥಾನಮಾನ ತೋರಿಸುವುದು ಸುಲಭವಾದ ಮಾರ್ಗ. ಈ ಉದ್ದೇಶಕ್ಕಾಗಿ ಹಿಂದೂ ಗ್ರಾಮಕ್ಕೆ ಹೋಗೋದು ಅತ್ಯವಶ್ಯಕ. ಇಂದು ಸಾಮಾಜಿಕ ವ್ಯವಸ್ಥೆಯು ಸಂಪೂರ್ಣವಾಗಿ ಕಾರ್ಯಗತವಾಗುತ್ತಿರುವುದನ್ನು ಗ್ರಾಮಗಳಲ್ಲಿ ಪ್ರತಿಯೊಬ್ಬರೂ ಗಮನಿಸಬಹುದು. ಭಾರತೀಯ ಗ್ರಾಮಗಳ ಕುರಿತು ಪ್ರತಿಯೊಬ್ಬ ಹಿಂದೂ ಕೂಡ ಭಾವಾವೇಶದಿಂದಲೇ ಮಾತನಾಡುತ್ತಾನೆ. ಪ್ರಪಂಚದಲ್ಲಿ ಬೇರೆ ಎಲ್ಲಿಯೂ ಭಾರತೀಯ ಗ್ರಾಮಗಳಂಥ ಆದರ್ಶ ಗ್ರಾಮಗಳ ಆದರ್ಶ ಮಾದರಿಯ ಸಾಮಾಜಿಕ ಸಂಘಟನೆ ಇಲ್ಲವೇ ಇಲ್ಲ ಎಂದು ಅವರು ವಾದಿಸುತ್ತಾರೆ. ಭಾರತವು ಹೆಮ್ಮೆ ಪಡಬಹುದಾದ ಸಾಮಾಜಿಕ ಸಂಘಟನೆ ಗ್ರಾಮಕ್ಕಿಂತ ಬೇರೆಯದು ಇಲ್ಲವೆಂದು ತಿಳಿದುಕೊಳ್ಳುತ್ತಾರೆ. ಭಾರತವು ಹೆಮ್ಮೆ ಪಡಬಹುದಾದ ಸಾಮಾಜಿಕ ಸಂಘಟನೆ ಸಿದ್ಧಾಂತಕ್ಕೆ ನೀಡಿದ ವಿಶೇಷ ಕೊಡುಗೆ ಗ್ರಾಮವಾಗಿದೆ ಎಂದು ಹೇಳಿಕೊಳ್ಳಲಾಗುತ್ತದೆ. ಸಾಮಾಜಿಕ ಸಂಘಟನೆಯ ಆದರ್ಶ ಮಾದರಿ ಎಂದು ಭಾರತದ ಗ್ರಾಮವನ್ನು ನಂಬುವಲ್ಲಿ ಹಿಂದೂಗಳಿಗೆ ಇರುವ ಅಪಾರ ನಂಬಿಕೆಯಿಂದಲೇ ಅವರೆಷ್ಟೋ ದುರಭಿಮಾನಿಗಳು ಎಂಬುದು ತಿಳಿಯುತ್ತದೆ. ಭಾರತೀಯ ಗ್ರಾಮವನ್ನು ತನ್ನದೇ ಆದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಹೊಂದಿರುವ ಸ್ವತಂತ್ರ ಆಡಳಿತಾತ್ಮಕ ಘಟಕವೆಂದು ಪರಿಗಣಿಸಿ ಸಂವಿಧಾನಾತ್ಮಕ ವ್ಯವಸ್ಥೆಯ ತಳಹದಿ ಎಂದು ಪರಿಗಣಿಸುವಂತೆ ಭಾವಾವೇಶದ ಭಾಷಣಗಳನ್ನು ಮಾಡುವುದನ್ನು ಗಮನಿಸಬಹುದು. ಇದರಂತಹ ದೊಡ್ಡ ಆಘಾತ ಬೇರೊಂದಿಲ್ಲವೆಂಬುದು ಅಸ್ಪೃಶ್ಯರ ದೃಷ್ಟಿಕೋನದಿಂದ ಸ್ಪಷ್ಟವಾಗುತ್ತದೆ. ಶಾಸನಸಭೆಯು ಅದನ್ನು ಒಪ್ಪಿಕೊಳ್ಳುವುದಿಲ್ಲವೆಂಬುದೇ ಒಂದು ದೊಡ್ಡ ಪವಾಡವಾಗಿದೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಿದೆ. ಆದಾಗ್ಯೂ ಕೂಡ ಭಾರತೀಯ ಗ್ರಾಮವು ಸಾಮಾಜಿಕ ಸಂಘಟನೆಯ ಆದರ್ಶ ಮಾದರಿಯಾಗಿದೆ ಎಂಬುದೇ ಹಿಂದೂಗಳ ಬಲವಾದ ನಂಬಿಕೆಯಾಗಿರುವುದು. ಈ ನಂಬಿಕೆಯು ಪಿತ್ರಾರ್ಜಿತವಾದದ್ದಲ್ಲ ಅಥವಾ ಪ್ರಾಚೀನ ಕಾಲದಿಂದ ಅಸ್ತಿತ್ವದಲ್ಲಿರುವುದಲ್ಲ. ಇದು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿದ್ದ ಮೆಟ್ಕಾಫ್ನಿಂದ ಪಡೆದುಕೊಂಡ ವಿಚಾರವಾಗಿದೆ.
ರೆವಿನ್ಯೂ ಅಧಿಕಾರಿಯಾಗಿದ್ದ ಮೆಟ್ಕಾಫ್ ತನ್ನ ರೆವಿನ್ಯೂ ದಾಖಲೆಗಳಲ್ಲಿ ಭಾರತೀಯ ಗ್ರಾಮವನ್ನು ಈ ಕೆಳಗಿನಂತೆ ವರ್ಣನೆ ಮಾಡಿದ್ದಾನೆ. ಭಾರತೀಯ ಗ್ರಾಮಗಳು ಪುಟ್ಟ ಗಣರಾಜ್ಯಗಳಾಗಿದ್ದು ತಮಗೆ ಅವಶ್ಯಕವಾದದನ್ನು ತಮ್ಮೊಳಗೆ ಹೊಂದಿರುವ ಮತ್ತು ಬಾಹ್ಯ ಸಂಬಂಧಗಳಿಂದ ತಡೆಯುವ ಮೂಲಕ ಸ್ವತಂತ್ರವಾದ ಅಸ್ತಿತ್ವವನ್ನು ಪಡೆದಿರುತ್ತವೆ. ಅವು ಕಳೆದುಕೊಳ್ಳೋದು ಇಲ್ಲದಂತಿರುತ್ತವೆ. ಸಾಮ್ರಾಜ್ಯಗಳು ಒಂದೊಂದಾಗಿ ಉರುಳಿದರೂ ಕ್ರಾಂತಿಯಿಂದ ಕ್ರಾಂತಿ ಹುಟ್ಟಿಕೊಂಡರೂ ಹಿಂದೂ, ಪಠಾಣು, ಮೊಘಲು, ಮರಾಠ, ಸಿಕ್ಕು, ಇಂಗ್ಲಿಷರೆಲ್ಲರೂ ಒಬ್ಬರ ನಂತರ ಒಬ್ಬರು ಆಳುವ ಪ್ರಭುಗಳೇ. ಆದರೆ ಗ್ರಾಮ ಸಮುದಾಯಗಳು ಹೇಗೆಯೋ ಹಾಗೆ ಇರುತ್ತವೆ. ವಿಪ್ಲವಗಳ ಸಮಯದಲ್ಲಿ ಅವು ಚಿಪ್ಪಿನೊಳಗೆ ನುಸುಳಿಕೊಂಡು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತವೆ. ವೈರಿಗಳ ಸೈನ್ಯ ಗ್ರಾಮಗಳ ಮೂಲಕ ಹಾದು ಹೋಗುತ್ತಿರುವ ಸಂದರ್ಭದಲ್ಲಿ ಗ್ರಾಮ ಸಮುದಾಯಗಳು ತಮ್ಮ ಕೋಟೆಯ ಗೋಡೆಗಳಲ್ಲಿ ದನ ಕರು ಇಟ್ಟುಕೊಂಡು ಯಾವುದೇ ಪ್ರತಿರೋಧವನ್ನು ತೋರಿಸದೆ ವೈರಿಗಳು ಹೋಗುವಂತೆ ಮಾಡುತ್ತವೆ. ಒಂದು ವೇಳೆ ಅವುಗಳ ವಿರುದ್ಧ ದಾಳಿ ನಡೆದು ಲೂಟಿ ಮತ್ತು ನಾಶಗೊಳಿಸುವಂಥ ವಾತಾವರಣ ಉಂಟಾದರೆ ಹತ್ತಿರದಲ್ಲಿರುವ ಹಳ್ಳಿಗೆ ಜನರು ಓಡಿ ಹೋಗುತ್ತಾರೆ. ಅಂಥ ಕ್ಷಿಪ್ರ ದಾಳಿ ಹಾದು ಹೋದ ಮೇಲೆ ಜನರು ತಮ್ಮ ಗ್ರಾಮಕ್ಕೆ ಹಿಂದಿರುಗಿ ಬರುತ್ತಾರೆ. ಆದರೆ ಭಾರತೀಯ ಗ್ರಾಮವು ಒಂದು ಏಕರೂಪದ ಸಾಮಾಜಿಕ ಘಟಕವಲ್ಲ. ಅದು ಜಾತಿಗಳನ್ನು ಹೊಂದಿದ್ದು ನಮ್ಮ ಉದ್ದೇಶಗಳಿಗಾಗಿ ಈ ರೀತಿ ಹೇಳುವುದು ಸರಿ ಅನ್ನಿಸುತ್ತದೆ. ಒಂದನೇದು, ಭಾರತೀಯ ಗ್ರಾಮಗಳಲ್ಲಿರುವ ಜನರನ್ನು ಸ್ಪೃಶ್ಯರು ಮತ್ತು ಅಸ್ಪೃಶ್ಯರೆಂದು ಎರಡೂ ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ. ಎರಡನೇದು, ಆರ್ಥಿಕವಾಗಿ ಸ್ಪೃಶ್ಯರು ಸಬಲರು ಮತ್ತು ಬಲಶಾಲಿಗಳೂ ಆಗಿರುತ್ತಾರೆ. ಅಸ್ಪೃಶ್ಯರು ಬಡವರು ಮತ್ತು ಅವಲಂಬಿತ ಸಮುದಾಯಗಳಾಗಿರುತ್ತವೆ. 3, ಸಾಮಾಜಿಕವಾಗಿ ಸ್ಪೃಶ್ಯರು ಆಳುವ ಜನಾಂಗವಾಗಿದ್ದು ಉತ್ತಮವಾದ ಸ್ಥಾನಮಾನಗಳನ್ನು ಹೊಂದಿರುತ್ತಾರೆ. ಆದರೆ ಅಸ್ಪೃಶ್ಯರು ಆನುವಂಶಿಕವಾಗಿ ಸೇವೆ ಮಾಡುವ ಸ್ಥಾನಮಾನಗಳನ್ನು ಹೊಂದಿರುವ ಆಳಿಸಿಕೊಳ್ಳುವ ವರ್ಗವಾಗಿರುತ್ತದೆ. ಭಾರತೀಯ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಸ್ಪೃಶ್ಯ ಮತ್ತು ಅಸ್ಪೃಶ್ಯರ ನಡುವೆ ಅಸ್ತಿತ್ವದಲ್ಲಿದ್ದ ಸಾಮಾಜಿಕ ಸಂಪರ್ಕದ ನಿಯಮಗಳೇನು? ಪ್ರತಿಯೊಂದು ಗ್ರಾಮದಲ್ಲಿ ಅಸ್ಪೃಶ್ಯರು ಕಡ್ಡಾಯವಾಗಿ ಪಾಲಿಸಲೇಬೇಕಾದ ಕರ್ತವ್ಯಗಳನ್ನು ನೀತಿ ನಿಯಮಗಳ ಸಂಹಿತೆಯು ಒಳಗೊಂಡಿದೆ. ಅದು ಅಸ್ಪೃಶ್ಯರು ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ವಿಧಿಸಿದ್ದು ಅವುಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಂಡರೆ ಅಂಥವುಗಳನ್ನು ಸ್ಪೃಶ್ಯರು ಅಪರಾಧವೆಂದು ಪರಿಗಣಿಸುತ್ತಿದ್ದರು. ಅಂಥ ಅಪರಾಧಗಳ ಪಟ್ಟಿಯು ಕೆಳಗಿನಂತಿದೆ. 1, ಹಿಂದೂಗಳ ವಾಸಸ್ಥಾನದಿಂದ ಅಸ್ಪೃಶ್ಯರು ದೂರದಲ್ಲಿ ತಮ್ಮದೇ ಆದ ಪ್ರತ್ಯೇಕ ಓಣಿ ಅಥವಾ ಕೇರಿಗಳಲ್ಲಿ ವಾಸಿಸಬೇಕು. ಈ ಪ್ರತ್ಯೇಕ ವಾಸಸ್ಥಾನದ ನಿಯಮವನ್ನು ಉಲ್ಲಂಘಿಸುವುದಾಗಲಿ ಅಥವಾ ಅದನ್ನು ಮೀರುವುದಾಗಲಿ ಮಾಡುವಂತಿಲ್ಲ. ಮೀರಿದರೆ ಅದು ಅಪರಾಧವಾಗುತ್ತದೆ. 2, 4 ದಿಕ್ಕುಗಳಲ್ಲಿ ಅಮಂಗಳವಾಗಿರುವ ದಕ್ಷಿಣ ದಿಕ್ಕಿನಲ್ಲಿ ಅಸ್ಪೃಶ್ಯರ ಪ್ರತ್ಯೇಕ ಕೇರಿ ಅಥವಾ ಓಣಿ ಇರಬೇಕು. ಈ ನಿಯಮ ಉಲ್ಲಂಘಿಸುವುದು ಅಪರಾಧವಾಗಿತ್ತು. 3, ಅಸ್ಪೃಶ್ಯರು ಮೈಲಿಗೆ ನಿಯಮ ಪಾಲಿಸುವುದು ಕಡ್ಡಾಯ ಅಥವಾ ಅವರ ನೆರಳು ಸ್ಪೃಶ್ಯರ ಮೇಲೆ ಬೀಳುವಂತಿಲ್ಲ. ಈ ನಿಯಮ ಉಲ್ಲಂಘನೆಯ ಅಪರಾಧವಾಗಿತ್ತು. 3, ಭೂಮಿ ಮತ್ತು ದನ ಕರುವಿನಂಥ ಸಂಪತ್ತು ಗಳಿಸುವುದು ಮಾಡಿದರೆ ಅದು ಅಸ್ಪೃಶ್ಯ ವರ್ಗದವರ ಪಾಲಿಗೆ ಅಪರಾಧವಾಗಿತ್ತು. 5, ಹೆಂಚಿನ ಮಾಳಿಗೆಯ ಮನೆಯನ್ನು ಅಸ್ಪೃಶ್ಯ ಸಮುದಾಯದವರು ಕಟ್ಟಿಸಿಕೊಳ್ಳುವುದು ಅಪರಾಧವಾಗಿತ್ತು. 6, ಶುಭ್ರವಾದ ಬಟ್ಟೆಗಳನ್ನು ಧರಿಸುವುದು, ಚಪ್ಪಲಿ ಅಥವಾ ಶೂ ಧರಿಸುವುದು, ವಾಚು ಅಥವಾ ಬಂಗಾರದ ಒಡವೆಗಳನ್ನು ಧರಿಸುವುದು ಅಸ್ಪೃಶ್ಯರ ಅಪರಾಧವಾಗಿತ್ತು. 7, ತಮ್ಮ ಮಕ್ಕಳಿಗೆ ಉತ್ತಮವಾದ ಹೆಸರನ್ನು ಇಡುವುದು ಕೂಡ ಅಪರಾಧವಾಗಿತ್ತು. ತಮ್ಮ ಹಿನ್ನೆಲೆಯನ್ನು ಸೂಚಿಸುವಂಥ ಹೆಸರುಗಳನ್ನೇ ತಮ್ಮ ಮಕ್ಕಳಿಗೆ ಇಡಬೇಕಾಗಿತ್ತು. 8, ಮೇಲುವರ್ಗದ ಸಮ್ಮುಖದಲ್ಲಿ ಅಸ್ಪೃಶ್ಯರು ಕುರ್ಚಿಯ ಮೇಲೆ ಕುಳಿತುಕೊಳ್ಳುವುದು ಅಪರಾಧವಾಗಿತ್ತು. 9, ಗ್ರಾಮದಲ್ಲಿ ಕುದುರೆಯ ಮೇಲೆ ಕುಳಿತಾಗಲಿ ಪಲ್ಲಕ್ಕಿಯಲ್ಲಿ ಕುಳಿತು ಸಾಗುವುದು ಅಪರಾಧವಾಗಿತ್ತು. 10, ಗ್ರಾಮದಲ್ಲಿ ಅಸ್ಪೃಶ್ಯರು ಯಾವುದೇ ರೀತಿಯ ಮೆರವಣಿಗೆಗಳನ್ನು ಮಾಡುವುದು ಅಪರಾಧವಾಗಿತ್ತು. 11, ಮೇಲುವರ್ಗದವರಿಗೆ ನಮಸ್ಕರಿಸದಿರುವುದು ಕೂಡ ಅಪರಾಧವಾಗಿತ್ತು. 12, ಶುದ್ಧವಾದ ಭಾಷೆಯಲ್ಲಿ ಮಾತನಾಡುವುದು ಕೂಡ ಅಪರಾಧವಾಗಿತ್ತು. 13, ಅಸ್ಪೃಶ್ಯರ ಜಾತಿ ಮತ್ತು ಸ್ಥಾನ ಸೂಚಕಗಳಾದ ವಿಭೂತಿ, ತಿಲಕ, ನಾಮವನ್ನು ಬಹಿರಂಗವಾಗಿ ಧರಿಸುವುದು ಅಥವಾ ಸ್ಪೃಶ್ಯರಂತೆ ವರ್ತಿಸುವುದು ಅಪರಾಧವಾಗಿತ್ತು. ಅಸ್ಪೃಶ್ಯರು ಈ ಕೆಳಗಿನ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿತ್ತು. 1, ಸ್ಪೃಶ್ಯರ ಮದುವೆ ಅಥವಾ ಸಾವಿನ ಸುದ್ದಿಯನ್ನು ಗ್ರಾಮಕ್ಕೆ ಮತ್ತು ಬೇರೆ ಗ್ರಾಮಗಳಲ್ಲಿರುವ ಅವರ ಸಂಬಂಧಿಕರಿಗೆ ತಿಳಿಸುವುದು. 2, ಸ್ಪೃಶ್ಯರ ಮನೆಗಳಲ್ಲಿ ವಿವಾಹಗಳನ್ನು ಏರ್ಪಡಿಸಿದ ಸಂದರ್ಭದಲ್ಲಿ ಅಸ್ಪೃಶ್ಯರು ಕಟ್ಟಿಗೆ ಹೊಡೆಯುವುದು, ಸ್ವಚ್ಛಗೊಳಿಸುವುದು, ಕಸಗೂಡಿಸುವುದು ಮುಂತಾದ ಕೆಲಸಗಳನ್ನು ನಿರ್ವಹಿಸಬೇಕಾಗಿತ್ತು. 3, ಎಷ್ಟೇ ದೂರವಿದ್ದರೂ ಸ್ಪೃಶ್ಯ ಸಮುದಾಯದ ಮಹಿಳೆ ತವರು ಮನೆಯಿಂದ ಗಂಡನ ಗ್ರಾಮಕ್ಕೆ ಹೋಗಬೇಕಾದ ಆಕೆಯೊಂದಿಗೆ ಅಂಗರಕ್ಷಕರಾಗಿ ಹೋಗಲೇಬೇಕಾಗಿತ್ತು. 4,
ಗ್ರಾಮಸ್ಥರು ಹೋಳಿ ಅಥವಾ ದಸರಾದಂಥ ಹಬ್ಬಗಳನ್ನು ನಡೆಸುತ್ತಿರುವಾಗ ಅದರ ಸ್ವಚ್ಛತಾ ಕೆಲಸ ಮತ್ತು ಇತರೆ ಚಾಕ್ರಿ ಕೆಲಸಗಳನ್ನು ನಿರ್ವಹಿಸುವುದು ಕರ್ತವ್ಯವಾಗಿತ್ತು. 5. ಕೆಲವು ವಿಶೇಷ ಹಬ್ಬಗಳಲ್ಲಿ ಅಸಭ್ಯ ಮತ್ತು ಅಶ್ಲೀಲ ಚೇಷ್ಟೆಗಳನ್ನು ಮಾಡುವುದು ಅನಿವಾರ್ಯವಾಗಿತ್ತು. ಇಂಥ ಕರ್ತವ್ಯಗಳಿಂದಲೇ ಅಸ್ಪೃಶ್ಯರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಗ್ರಾಮಗಳಲ್ಲಿ ತಾನು ಅಸ್ಪೃಶ್ಯನಿಗಿಂತ ಶ್ರೇಷ್ಠವಾದವನೆಂದು ಪ್ರತಿಯೊಬ್ಬ ಹಿಂದೂ ಕೂಡ ಪರಿಭಾವಿಸ್ತಾನೆ. ಅಸ್ಪೃಶ್ಯರ ಮೇಲೆ ಯಾವಾಗಲೂ ತನ್ನ ಅಧಿಪತಿ ಹೊಂದಿದ್ದು, ಅದಕ್ಕಾಗಿ ಅಸ್ಪೃಶ್ಯರು ಯಾವುದೇ ಕೆಲಸ ಮಾಡಿದರೂ ಅವರಿಗೆ ಯಾವುದೇ ರೀತಿಯ ಸಂಭಾವನೆ ಅಥವಾ ಕೂಲಿಯನ್ನು ಕೊಡಬೇಕಾಗಿರಲಿಲ್ಲ. ಅಸ್ಪೃಶ್ಯರು ಅಸಹಾಯಕರಾಗಿ ಇರುವುದರಿಂದ ನಮಗೆ ಈ ಕೆಲಸಗಳನ್ನು ಮಾಡಲು ಆಗುವುದಿಲ್ಲ ಎಂದು ಹೇಳಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಈ ಎಲ್ಲ ಅಪರಾಧಗಳಿಗೆ ದಂಡವೆನ್ನುವುದು ವೈಯಕ್ತಿಕವಾಗಿರದೆ ಯಾವಾಗಲೂ ಸಾಮೂಹಿಕವಾಗಿರುವುದು ಮುಖ್ಯವಾದ ಸಂಗತಿಯಾಗಿದೆ. ಯಾರೇ ಅಸ್ಪೃಶ್ಯ ವ್ಯಕ್ತಿ ಅಪರಾಧವೆಸಗಿದರೂ ಇಡೀ ಗ್ರಾಮದ ಅಸ್ಪೃಶ್ಯ ಸಮುದಾಯವೇ ದಂಡ ತೆರಬೇಕಾಗುತ್ತದೆ. ಇಷ್ಟೆಲ್ಲ ಉಳುಕುಗಳನ್ನು ಹೊಂದಿರುವ ಗ್ರಾಮಗಳನ್ನು ಆದರ್ಶ ಗ್ರಾಮಗಳು ಎನ್ನಲು ಹೇಗೆ ಸಾಧ್ಯ? ಗ್ರಾಮಗಳಲ್ಲಿ ವಾಸಿಸುವ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರಾಣಿಯಂತೆ ಕಂಡರೆ ಅದನ್ನು ಆದರ್ಶ ಎನ್ನಲು ಹೇಗೆ ಸಾಧ್ಯ? ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಅನುಭವಿಸಿದ ಗೋರೆಗಾಂವ್ ಮತ್ತು ಇತರ ಘಟನೆಗಳ ಕುರಿತು, ನನ್ನ ಜೀವನದಲ್ಲಿ ಗೋರೆಗಾಂವ್ ಘಟನೆಯು ಮಹತ್ವದ ಸ್ಥಾನ ಪಡೆದಿದೆ. ಈ ಘಟನೆಯು ಸಂಭವಿಸಿದಾಗ ನಾನು 9 ವರ್ಷದ ಬಾಲಕನಾಗಿದ್ದೆ. ನನ್ನ ಮನಸ್ಸಿನ ಮೇಲೆ ಈ ಘಟನೆಯು ಅಳಿಸಲಾರದ ಪ್ರತಿಮೆಯನ್ನು ಅಚ್ಚೊತ್ತಿದಂತಿದೆ. ಈ ಘಟನೆಯು ನಡೆಯುವ ಮೊದಲೇ ನಾನು ಅಸ್ಪೃಶ್ಯನೆಂದು ನನಗೆ ತಿಳಿದಿತ್ತು. ಕೆಲವು ತಾರತಮ್ಯ ಮತ್ತು ಅವಮಾನಕ್ಕೆ ಅಸ್ಪೃಶ್ಯರು ಒಳಗಾಗುತ್ತಾರೆಂಬ ಅರಿವಿತ್ತು. ಉದಾಹರಣೆಗೆ, ನನ್ನ ಶಾಲೆಯಲ್ಲಿ ನನ್ನ ಸಹಪಾಠಿಗಳೊಂದಿಗೆ ಸರಿಸಮಾನವಾಗಿ ಕುಳಿತುಕೊಳ್ಳಲು ಅವಕಾಶ ಕೊಡಲಿಲ್ಲ. ತರಗತಿಯ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ತರಗತಿಯಲ್ಲಿ ಕುಳಿತುಕೊಳ್ಳಲು ಕೆಳಗೆ ಹಾಸಿಕೊಳ್ಳಲು ಪ್ರತ್ಯೇಕವಾದ ಚೀಲದ ತುಂಡೊಂದನ್ನು ಉಪಯೋಗಿಸುತ್ತಿದ್ದೆ. ಶಾಲೆಯ ಜವಾನು ಕೂಡ ಆ ತುಂಡು ಚೀಲವನ್ನು ಕೈಯಿಂದ ಮುಟ್ಟುತ್ತಿರಲಿಲ್ಲ. ಪ್ರತಿನಿತ್ಯ ತರಗತಿ ಮುಗಿದ ಮೇಲೆ ಆ ಚೀಲವನ್ನು ನಾನು ನನ್ನೊಂದಿಗೆ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದೆ ಮತ್ತು ಮರುದಿನ ತೆಗೆದುಕೊಂಡು ಬರುತ್ತಿದ್ದೆ. ಸ್ಪೃಶ್ಯ ಸಹಪಾಠಿಗಳು ತಮಗೆ ಬಾಯಾರಿಕೆಯಾದಾಗ ತರಗತಿಯಿಂದ ಹೊರಗೆ ಹೋಗಿ ನಲ್ಲಿಯಲ್ಲಿ ನೀರು ಕುಡಿದು ಬರುತ್ತಿದ್ದರು. ಆದರೆ ನನ್ನ ಪರಿಸ್ಥಿತಿ ತೀರಾ ವಿಭಿನ್ನವಾಗಿತ್ತು. ನಾನು ನಲ್ಲಿಯನ್ನು ಮುಟ್ಟುವಂತಿರಲಿಲ್ಲ. ಸ್ಪೃಶ್ಯ ಜಾತಿಗೆ ಸೇರಿದ ಯಾರಾದರೂ ಬಂದು ನಲ್ಲಿಯನ್ನು ತಿರುಗಿಸಬೇಕಾಗಿತ್ತು. ಹೀಗೆ ತಿರುಗಿಸಿದಾಗ ನಾನು ದೂರದಿಂದಲೇ ನೀರು ಕುಡಿಯಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಶಾಲೆಯ ಜವಾನ ನಲ್ಲಿಯನ್ನು ತಿರುಗಿಸುವ ಕಾರ್ಯವನ್ನು ಮಾಡುತ್ತಿದ್ದನು. ಒಂದು ವೇಳೆ ಜವಾನ್ ಕೆಲಸಕ್ಕೆ ಬಾರದಿದ್ದರೆ ನನಗೆ ಬಾಯಾರಿಕೆಯಾದರೂ ನೀರು ಕುಡಿಯಲು ಸಾಧ್ಯವಿರಲಿಲ್ಲ. ಮನೆಯಲ್ಲಿ ನನ್ನ ಬಟ್ಟೆಗಳನ್ನು ನನ್ನ ಅಕ್ಕಂದಿರು ತೊಳೆಯುತ್ತಿದ್ದರು. ಸತಾರದಲ್ಲಿ ಬಟ್ಟೆ ತೊಳೆಯಲು ಮಡಿವಾಳರು ಇರಲಿಲ್ಲವೆಂದಾಗಲಿ, ಅವರು ಬಟ್ಟೆ ತೊಳೆದುಕೊಟ್ಟರೆ ನಮಗೆ ಹಣವನ್ನು ನೀಡುವಷ್ಟು ಶಕ್ತಿ ಇರಲಿಲ್ಲವೆಂದಾಗಲಿ ಅಲ್ಲ. ನಮ್ಮ ಸೋದರಿ ಯಾರೋ ಬಟ್ಟೆಯನ್ನು ಯಾಕೆ ತೊಳೆಯುತ್ತಿದ್ದಾರೆಂದರೆ ನಮ್ಮ ಸೋದರಿಯರು ಬಟ್ಟೆಯನ್ನು ಯಾಕೆ ತೊಳೆಯುತ್ತಿದ್ದಾರೆಂದರೆ ನಾವು ಅಸ್ಪೃಶ್ಯರಾದ್ದರಿಂದ ನಮ್ಮನ್ನು ಒಳಗೊಂಡಂತೆ ಅಸ್ಪೃಶ್ಯ ಬಟ್ಟೆಗಳನ್ನು ಮಡಿವಾಳರು ತೊಳೆಯುತ್ತಿರಲಿಲ್ಲ. ನನ್ನ ಕ್ಷೌರವನ್ನು ನನ್ನ ಸೋದರಿಯರೇ ಮಾಡುತ್ತಿದ್ದರು. ಯಾಕಂದರೆ ಕ್ಷೌರ ಮಾಡುವವರು ಅಸ್ಪೃಶ್ಯರಿಗೆ ಕ್ಷೌರ ಮಾಡುತ್ತಿರಲಿಲ್ಲ. ಇವೆಲ್ಲವುಗಳು ನನಗೆ ತಿಳಿದ ಸಂಗತಿಗಳೇ ಆಗಿದ್ದವು. ಆದರೆ ಗೋರೆಗಾಂವ್ ಘಟನೆಯಿಂದ ನಾನು ದಿಗ್ಭ್ರಾಂತನಾಗಿದೆ. ಹಿಂದೆಂದೂ ಈ ರೀತಿಯ ಅನುಭವ ನನಗಾಗಿರಲಿಲ್ಲ. ಇದರಿಂದ ಅಸ್ಪೃಶ್ಯತೆಯ ಕುರಿತು ಗಾಢವಾಗಿ ಚಿಂತಿಸುವಂತಾಯಿತು. ಇದು ನನ್ನೊಬ್ಬನ ಅನುಭವ ಮಾತ್ರವಲ್ಲ, ಎಲ್ಲ ಅಸ್ಪೃಶ್ಯ ಸ್ಥಿತಿಯು ಇದೇ ಆಗಿದೆ ಎಂದು ನಂತರ ದಿನಗಳಲ್ಲಿ ಬರೆದಿದ್ದಾರೆ. ಕೊನೆ ಟಿಪ್ಪಣಿಗಳು. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಮಕಾಲೀನ ದಲಿತರು. ಸಂಪಾದಕರು N. ಚಿನ್ನಸ್ವಾಮಿ ಸೋಸಲೆ. ಕಣಜ ಕರ್ನಾಟಕ ಗೌಟ್ ಇನ್ ರೆಫರೆನ್ಸ್ 13/7/2024. ಎರಡನೇ ಕೊನೆ ಟಿಪ್ಪಣಿಯಲ್ಲಿ ಎರಡನೇದು, ಡಾಕ್ಟರ್ BR ಅಂಬೇಡ್ಕರ್ ವೀಸಾದ ನಿರೀಕ್ಷೆಯಲ್ಲಿ ನೆನಪುಗಳು. ಕನ್ನಡ ಅನುವಾದ ಸದಾಶಿವ ಮರ್ಜಿ. ಲಡಾಯಿ ಪ್ರಕಾಶನ ಗದಗ 2015. ಕೊನೆ ಟಿಪ್ಪಣಿಯ ಈ ಅಧ್ಯಾಯದ ಕೊನೆ ಟಿಪ್ಪಣಿ ಮೂರನೇದು, BR ಅಂಬೇಡ್ಕರ್ ವೀಸಾದ ನಿರೀಕ್ಷೆಯಲ್ಲಿ ನೆನಪುಗಳು. ಕನ್ನಡ ಅನುವಾದ ಸದಾಶಿವ ಮರ್ಜಿ. ಲಡಾಯಿ ಪ್ರಕಾಶನ ಗದಗ 2015. ತಮಗೆಲ್ಲರೂ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ಮುಂದಿನ ಓದಿನ ಭಾಗವಿನಲ್ಲಿ ಸರಣಿಯಲ್ಲಿ ಸಿಗೋಣ. ತಮಗೆಲ್ಲರಿಗೂ ಜೈ ಭೀಮ್, ಲಾಲ್ ಸಲಾಂ.